ಒಂದ್ ಕಡೆ ರಾಜೀವ್ ಗೌಡ ಬಂಧನಾಗಿದ್ರೆ ಮತ್ತೊಂದ್ ಕಡೆ ಪರಿಷತ್ನಲ್ಲಿ ಬಿಜೆಪಿ ವಿಚಾರವನ್ನ ಪ್ರಸ್ತಾಪ ಮಾಡಿದೆ. ಇಲಾಖೆಯಲ್ಲಿ ಮಹಿಳೆಗೆ ರಕ್ಷಣೆ ಇಲ್ಲ ಅಂತ ಎಂಎಲ್ಸಿ ಭಾರತಿ ಶೆಟ್ಟಿ ಹೇಳಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಎಂಎಲ್ಸಿ ಭಾರತಿ ಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜೀವ್ ಗೌಡ ವಿರುದ್ಧ ಅಮೃತಾ ಗೌಡ ಕೇಸ್ ದಾಖಲಿಸಿದ್ದಾರೆ. ಆದ್ರೆ ಇಲಾಖೆಯಿಂದ ಒಂದೇ ಒಂದು ಕೇಸ್ ಕೂಡ ಹಾಕಿಲ್ಲ. ಇಲಾಖೆಯಿಂದ ಕೇಸ್ ದಾಖಲಿಸದಿದ್ದಕ್ಕೆ ಗಟ್ಟಿತನ ಇರ್ತಾ ಇತ್ತು ಅಂತ ಭಾರತಿ ಶೆಟ್ಟಿ ಹೇಳಿದ್ದಾರೆ. ಬ್ಯಾನರ್ ಬಗ್ಗೆ ತಮಗೆ ಎಲ್ಲರಿಗೂ ಗೊತ್ತಿದೆ. ಸಚಿವರೊಬ್ಬರ ಮಗನ ಬ್ಯಾನರ್ ಹಾಕಿದಂತ ಸಂದರ್ಭದಲ್ಲಿ ಏನು ಅವನ ಹೆಸರು ರಾಜೀವ್ ಗೌಡ ಅನ್ನುವರು ಹಾಕಿದಾಗ ಸ್ವಾಭಾವಿಕವಾಗಿ ಸಾರ್ವಜನಿಕ ದೂರಿನ ಆಧಾರದ ಮೇಲೆ ಅವಘಡ ಆಗಬಾರ್ದು ಅಥವಾ ಸಂಚಾರಕ್ಕೆ ತೊಂದರೆ ಆಗ್ತದೆ ಅನ್ನೋದನ್ನ ಮನಗಂಡು ಆ ಪೋಸ್ಟರ್ ಅನ್ನ ತೆಗೆಯುವಂತ ಕೆಲಸವನ್ನ ಅಮೃತ್ ಗೌಡ ಅವರು ಅಧಿಕಾರಿಯವರು ಮಹಿಳಾ ಅಧಿಕಾರಿಯವರು ಮಾಡಿರ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಆ ಮಹಿಳಾ ಅಧಿಕಾರಿಗೆ ಬಹಳ ಕೆಟ್ಟದಾಗಿ ಮಾತಾಡುವಂಥದ್ದು ಫೋನ್ ಮಾಡಿ ಆ ರಾಜೀವ್ ಗೌಡ ಅವರು ಮಾತಾಡಿರುವಂಥದ್ದು ಆ 10 ಹೆಣ್ಣು ಅಧಿಕಾರಿ ಮಾಧ್ಯಮಕ್ಕೆ ಬಂದು ಹೇಳಿರುವುದನ್ನು ನಾವೆಲ್ಲ ನೋಡಿದ್ದೇವೆ ಸಭಾಪತಿಗಳೇ. ಇವತ್ತು ಆ ಹೆಣ್ಮಗಳು ಅವಳ ವೈಯಕ್ತಿಕ ಕೇಸನ್ನ ಹಾಕಿದ್ದಾರೆ. ಇವತ್ತು ಸಭಾಪತಿಗಳೇ ಇವತ್ತು ಆ ಮಹಿಳೆ ಅಧಿಕಾರಿಗೆ ಅವರು ಮಾತಾಡ್ತಾ ಬಹಳ ಕೆಟ್ಟದಾಗಿ ನನ್ನ ಒಳ್ಳೆ ಸಭಾಪತಿಗಳೇ ನನ್ನ ಒಳ್ಳೆತನವನ್ನ ನೋಡಿದ್ದೀರಿ, ನನ್ನ ಕೆಟ್ಟತನ ನೀವು ನೋಡಿಲ್ಲ, ಬೆಂಕಿ ಹಚ್ತೇನೆ, 31 ವಾರ್ಡ್ಗಳಿಗೆ ದಂಗೆ ಎಬ್ಬಿಸ್ತೇನೆ, ಈ ರೀತಿ ಎಲ್ಲ ಮಾತನ್ನ ಉಲ್ಲೇಖ ಮಾಡಿದ್ರು. ಅವರು ಅವರ ವೈಯಕ್ತಿಕ ಕೇಸನ್ನ ಅವರು ಹಾಕಿದ್ದಾರೆ. ಯಾರು? ಅಮೃತ್ ಗೌಡ ಅವರು. ಆಮೇಲೆ ಒಂದು ಸಾರ್ವಜನಿಕ ದೂರನ್ನ ಹಾಕಿದ್ದಾರೆ. ನನ್ನ ವಿನಂತಿ ಇರುವುದು ಸರ್ಕಾರದಲ್ಲಿ ಅವರು ಕೇವಲ ಅಮೃತ ಗೌಡ ಆಗಿ ಅಲ್ಲ ಅವರಿಗೆ ಈ ಒಂದು ಅವಮಾನ ಆಗಿರುವಂತದ್ದು. ಅವರೊಬ್ಬರು ಅಧಿಕಾರಿಯಾಗಿ ತಮ್ಮ ಇಲಾಖೆಯ ಅಧಿಕಾರಿಯಾದ ಕಾರಣ ಈ ಮಾತನ್ನ ಕೇಳುವಂತ ವ್ಯವಸ್ಥೆ ಆಯ್ತು ಸಭಾಪತಿಗಳೇ. ಆದ್ರಿಂದ ಇಲಾಖೆಯಿಂದ ಇವರು ಒಂದೇ ಒಂದು ಕೇಸನ್ನ ಹಾಕಿಲ್ಲ. ಆ ಕೇಸಿನ ಪರಿಣಾಮ ಏನಾಯ್ತು ಅಂತ ಹೇಳಿದ್ರೆ ಮಹಿಳೆಗೆ ರಕ್ಷಣೆ ಇಲ್ಲ ಇಲಾಖೆಯಲ್ಲಿ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಸಭಾಪತಿಗಳೇ, ಮನುಷ್ಯ ಆ ರಾಜೀವ್ ಗೌಡ 3 ತಂಡ ಅಂತೆ ಪೊಲೀಸರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.